ಇನ್ನು ನಾಗಮಂಗಲ ಗಲಭೆ ಬಳಿಕ ಬಂಧನದ ಭೀತಿಯಿಂದ ಸಾಕಷ್ಟು ಜನ ಯುವಕರು ಊರನ್ನೇ ಬಿಟ್ಬಿಟ್ಟಿದ್ರು. ಅದರಲ್ಲಿ ಒಬ್ಬ ಯುವಕ ಬ್ರೈನ್ ಸ್ಟ್ರೋಕ್ಗೆ ಬಲಿಯಾಗಿದ್ದ. ಇವತ್ತು ಬದರಿಕೊಪ್ಪಲಿನಲ್ಲಿ ಆತನ ಅಂತ್ಯಕ್ರಿಯೆ ನೆರವೇರಿದೆ. ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಬಂಧನ ಭೀತಿಯಲ್ಲಿ ಊರು ತೊರೆದಿದ್ದ ಕಿರಣ್ ಸಾವು. ಜೈಲಿಂದ ಬಂದು ಅಂತ್ಯಕ್ರಿಯೆಯಲ್ಲಿ ಪಾಲ್ಗೊಂಡ ತಂದೆ. ಬದ್ರಿಕೊಪ್ಪಲಿನಲ್ಲಿ ಕಿರಣ್ ಕುಟುಂಬಸ್ಥರ ಆಕ್ರಂದನ. ನಾಗಮಂಗಲದ ಬದ್ರಿಕೊಪ್ಪಲು ಗ್ರಾಮದಲ್ಲಿ ಪ್ರತಿಷ್ಠಾಪಿಸಿದ್ದ ಗಣೇಶ ಮೂರ್ತಿ ವಿಸರ್ಜನೆಯ ಮೆರವಣಿಗೆ ವೇಳೆ ಎರಡು ಕೋಮಿನ ನಡುವೆ ಘರ್ಷಣೆ ನಡೆದು ಇಡೀ ನಾಗಮಂಗಲ ದೇಶದಾದ್ಯಂತ ಸುದ್ದಿಯಾಗಿತ್ತು. ಗಲಭೆಗೆ ಕಾರಣರಾದ ಆರೋಪದ ಅಡಿ ಈಗಾಗಲೇ ಬದ್ರಿಕೊಪ್ಪಲು ಗ್ರಾಮದ 23 ಜನರನ್ನ ಪೊಲೀಸರು ಬಂಧಿಸಿ ಜೈಲಿಗಟ್ಟಿದ್ದಾರೆ. ಇನ್ನು ಪ್ರಕರಣದಲ್ಲಿ ನಮ್ಮನ್ನ ಬಂಧಿಸುವ ಸಾಧ್ಯತೆ ಇದೆ ಅಂತ ಭೀತಿಯಿಂದ ಗ್ರಾಮದ ಹಲವು ಯುವಕರು ಪುರುಷರು ಏಕಾಏಕಿ ಗ್ರಾಮ ತೊರೆದಿದ್ರು. ಇದರಿಂದ ಗ್ರಾಮದಲ್ಲಿ ಜನರೇ ಇಲ್ಲದೆ ಇಡೀ ಗ್ರಾಮ ಬಿಕೋ ಅಂತಾಯಿತು. ಆದ್ರೆ ಇದೇ ಭೀತಿಯಲ್ಲಿ ಊರು ತೊರೆದಿದ್ದ ಬದ್ರಿಕೊಪ್ಪಲು ಗ್ರಾಮದ ಕಿರಣ್ ಬ್ರೈನ್ ಸ್ಟ್ರೋಕ್ ಆಗಿ ನಿನ್ನೆ ಮೃತಪಟ್ಟಿದ್ದ. ಇಂದು ಸ್ವಗ್ರಾಮದಲ್ಲಿ ಕಿರಣ್ ಅಂತ್ಯಕ್ರಿಯೆ ನೆರವೇರಿದೆ. ಮೃತ ಕಿರಣ್ ತಂದೆ ಕುಮಾರ್ ಗಲಭೆ ಪ್ರಕರಣದಲ್ಲಿ A17 ಆಗಿ ಜೈಲ್ ಪಾಲಾಗಿದ್ದಾರೆ. ಬಂಧನ ಭೀತಿಯಲ್ಲಿ ಊರು ತೊರೆದಿದ್ದ ಕಿರಣ್ ಬ್ರೈನ್ ಸ್ಟ್ರೋಕ್ ಆಗಿ ನಿನ್ನೆ ನಿಮ್ಹಾನ್ಸ್ ಆಸ್ಪತ್ರೆಯಲ್ಲಿ ಕೊನೆಯುಸಿರೆಳಿದ್ದ. ಕಿರಣ್ಗೆ 3 ವರ್ಷದ ಹಿಂದಷ್ಟೇ ಮದುವೆ ಆಗಿದ್ದು 1.5 ವರ್ಷದ ಮುದ್ದಾದ ಗಂಡು ಮಗು ಇದೆ. ಮೃತದೇಹದ ಎದುರು ಪತ್ನಿ ಗೋಳಾಟ ಕರುಳು ಕಿವುಚುವಂತಿತ್ತು. ಇನ್ನು ಕೋರ್ಟ್ ಅನುಮತಿ ಮೇರೆಗೆ ತಂದೆ ಕುಮಾರ್ ಮಗನ ಅಂತ್ಯಕ್ರಿಯೆಯಲ್ಲಿ ಭಾಗಿಯಾಗಿದ್ರು. ಬದ್ರಿಕೊಪ್ಪಲು ಗ್ರಾಮಕ್ಕೆ ಬಂದ ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಕಿರಣ್ ಅಂತಿಮ ದರ್ಶನ ಪಡೆದರು. ಈ ವೇಳೆ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿ ಆರ್ಥಿಕ ಸಹಾಯವನ್ನು ಮಾಡಿದರು. ಇವೆಲ್ಲವನ್ನ ನೋಡಿ ಬಹಳ ಮನನೊಂದು ಅವನಿಗೆ ಒಂದು ರೀತಿ ಬಿಪಿನಲ್ಲಿ ವೇರಿಯೇಷನ್ ಆಗಿ ಇವತ್ತು ಸಾವನ್ನ ಅಪ್ಪಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ವಿಷಾದನೀಯ, ಭಾಳ ದುಃಖಕರವಾದಂಥ ಸಂಗತಿ. ಏಕೆಂದರೆ ಈಗ ತಾನೇ ಸಣ್ಣ ಮಗುನ ಪಾಪುನ ನೋಡಿದೆ, 1.25 ವರ್ಷ ಜಾಬಿನ ಆ ಹೆಣ್ಣುಮಗಳಿಗೆ ಕೊಡಿಸ್ಬೇಕು ಅಂತಕ್ಕಂಥದ್ದನ್ನು ಈಗ ತಾನೇ ಧೈರ್ಯವನ್ನು ತುಂಬಿ ಬಂದಿದ್ದೇವೆ. ಗಣಪತಿ ಬಿಡೋಕೆ ಹೋದಾಗ ಅನ್ಎಕ್ಸ್ಪೆಕ್ಟಾಗಿ ತೊಂದರೆ ಆಗಿ ಊರಿಂದ ಹೊರಗಡೆ ಇದ್ದರು. ಹೆಚ್ಚು ಕಡಿಮೆ ಒಂದು 60-70 ಹುಡುಗರು ಊರಿಂದ ಹೊರಗಡೆ ಇದ್ದಾರೆ. ಭೀತಿ ಭಯದಿಂದ ಅವನಿಗೆ ಸ್ವಲ್ಪ ಭಯ ಬಿದ್ದು ಮಗುಗೂ ಹುಷಾರಿಲ್ಲ, ಅವ್ರ ತಂದೆಯವರು ಜೈಲಿಗೆ ಹೋದರು. ಈ ಥರ ಅನ್ಎಕ್ಸ್ಪೆಕ್ಟಾಗಿ ಮೃತಪಟ್ಟಿದ್ದಾನೆ. ಅದು ನಮಗೆ ತುಂಬ ಗ್ರಾಮಕ್ಕೆ ತುಂಬ ದುಃಖ ತರಿಸ್ತೈತೆ. 1 ವರ್ಷದ 8 ತಿಂಗಳು ಮಗ. ಕಳೆದ 3 ವರ್ಷದ ಹಿಂದೆ ಕಿರಣ್ಗೆ ಮದುವೆ ಆಗಿತ್ತು. 1.5 ವರ್ಷದ ಚಂದದ ಗಂಡು ಮಗು ಸಹ ಇತ್ತು. ಹೆಂಗೋ ಕುಟುಂಬವೂ ಸಹ ಖುಷಿಯಾಗಿತ್ತು. ಇದೀಗ ಗಣೇಶನ ವಿಸರ್ಜನೆಯ ಗಲಾಟೆಯಿಂದಾಗಿ ಮನೆಯಲ್ಲಿ ನಡೆದಂತಹ ಒಂದು ರೀತಿಯಾಗಿ ಅಶಾಂತಿಯ ವಾತಾವರಣ, ಒಂದು ರೀತಿಯಾಗಿ ಮಾನಸಿಕ ಗೊಂದಲ, ಇದೆಲ್ಲದಕ್ಕೂ ಕೂಡ ಮಣಿದು ಕೊನೆಗೆ ಇದೀಗ ಬ್ರೈನ್ ಸ್ಟ್ರೋಕ್ ಆಗಿ ಕಿರಣ್ ಸಾವನ್ನಪ್ಪಿದ್ದಾನೆ. ಇದೀಗ ಆತನ ಕುಟುಂಬ ಇದೀಗ ನೆಮ್ಮದಿಯನ್ನು ಕಳ್ಕೊಂಡಿರುವಂಥದ್ದು. 3 ವರ್ಷದ ಹಿಂದೆ ಮದುವೆಯಾದಂಥ ಹೆಂಡತಿ, 1.5 ವರ್ಷದ ಮಗು ಎಲ್ಲರೂ ಕೂಡ ಅನಾಥವಾಗಿದೆ. ಅವರ ಕುಟುಂಬಸ್ಥರ ಆಕ್ರಂದನ ಸಹ ಮುಗಿಲು ಮುಡ್ತಾ ಇದೆ. ಏನೇ ಆಗಲಿ ಗಣಪನನ್ನ ಪೂಜಿಸಿ ವಿಘ್ನ ನಿವಾರಣೆ ಮಾಡುವಂತ ಬೇಡಿದ್ದ ಊರಲ್ಲೀಗ ಸ್ಮಶಾನ ಮೌನ ಆವರಿಸಿದೆ. ರೋಹಿತ್, ಪಬ್ಲಿಕ್ ಟಿವಿ, ಮಂಡ್ಯ.